ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ್ರಿಂದ ಶಿವಮೊಗ್ಗದ ಪ್ರಮುಖ ನದಿಗಳು ತುಂಬಿ ತುಳುಕ್ತಾ ಇದ್ದಾವೆ. ನಾವೀಗ ಶಿವಮೊಗ್ಗದ ಇರುವಂತಹ ತುಂಗಾ ನದಿ ತಡದಲ್ಲಿದ್ದೇವೆ. ಈ ತುಂಗಾ ನದಿ ನೋಡ್ಬೋದು ಯಾವ ರೀತಿಯಾಗಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಅಂತೇಳಿ. ಅಂದರೆ ಶಿವಮೊಗ್ಗ ಇರುವಂಥ ಗಾಜೂರು ತುಂಗಾ ಡ್ಯಾಮ್ ಇದೆ. ಆ ಡ್ಯಾಮ್ನಿಂದ 37,000 ಅಧಿಕ ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡ್ತಾ ಇದ್ದಾರೆ. ಹಾಗೆ ನಿರಂತರವಾಗಿ ನದಿ ಬಿಡೋದ್ರಿಂದ ಈಗ ತುಂಗಾ ನದಿ ಇದೆ, ತನ್ನ ಒಡಲ ಭರ್ತಿಯಾಗಿದೆ. ತುಂಗಾ ನದಿ ತುಂಬಿ ತುಳುಕ್ತಾ ಇದ್ದಾಳೆ. ಅಂದರೆ ಸಹಜವಾಗಿ ಕೂಡ ತುಂಗಾ ನದಿ ಏನು ಸೌಂದರ್ಯ ಇದೆ, ಈ ಮಳೆಗಾಲದಲ್ಲಿ ಆ ಸೌಂದರ್ಯ ಈಗ ಡಬಲ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಮಲೆನಾಡಿದೆ, ಮಲೆನಾಡು ಭಾಗದ ಪರಿಸರ ಆಗಿದೆ ಅಂತ ಹೇಳ್ಬೋದು. ತುಂಗಾ ನದಿ ಇದೆ, ತುಂಗಾ ನದಿ ತುಂಬಿ ತುಳುಕ್ತಾ ಇದೆ. ಅಂದರೆ ಮಲೆನಾಡಿನ ಭಾಗದಲ್ಲಿರುವಂಥ ಆಗಿರ್ಬೋದು, ಚಿಕ್ಕಮಗಳೂರದ ಶೃಂಗೇರಿ ಮತ್ತು ಕೊಪ್ಪ ಮತ್ತು ಶಿವಮೊಗ್ಗದ ತೀರ್ಥಹಳ್ಳಿ ಭಾಗದಲ್ಲಿ ಧಾರಾಕಾರ ಮಳೆ ನಿರಂತರವಾಗಿ ಸುರಿತಾ ಇದೆ. ಅದರ ಪರಿಣಾಮವಾಗಿ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದ್ದರಿಂದ 22 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ 2 ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಹಾಗಾಗಿ 22 ಗೇಟ್ ಓಪನ್ ಆಗಿದ್ದರಿಂದ ಸಹಜವಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಅಂದರೆ 37,000 ಅಧಿಕ ಕ್ಯೂಸೆಕ್ಸ್ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತಿದೆ. ಹಾಗಾಗಿ ತುಂಗಾ ನದಿ ಏನು ಗಾಜೂರು ಡ್ಯಾಮ್ನಿಂದ ನೇರವಾಗಿ ತುಂಗಾ ನದಿ ಇದೆ. ತುಂಗಾ ನದಿ ಶಿವಮೊಗ್ಗ ನಗರ ಮೂಲಕವಾಗಿ ಹರಿದು ಮುಂದೆ ಹೋಗುತ್ತೆ ತುಂಗಾ ನದಿ. ಹಾಗಾಗಿ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಈ ಏನು ತುಂಗಾ ನದಿ ಇದೆ, ಅಕ್ಕಪಕ್ಕದಲ್ಲಿ ಇರುವಂಥ ಏನು ತುಂಗಾ ನದಿಯ ಏನು ಪ್ರದೇಶ ಇದೆ, ಅಲ್ಲಿರುವಂಥ ಜನರಿಗೆ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹೊಸನಗರ, ತೀರ್ಥಹಳ್ಳಿ, ಸಾಗರ ಭಾಗದಲ್ಲಿ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ ಅಂತ ಹೇಳ್ಬೋದು. ಆ ಮಳೆ ಸುರಿದ್ರಿಂದ ಸಾಕಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿ ಅಂತ ಹೇಳ್ಬೋದು. ನಿನ್ನೆ ಕೂಡ ಶಿವಮೊಗ್ಗ ತಾಲೂಕಿನ ಕುಂಸಿ ಇದೆ, ಕುಂಸಿ ವ್ಯಾಪ್ತಿಯಲ್ಲಿರುವಂಥ ಒಂದು ಮನೆಯ ಗೋಡೆಯನ್ನು ಕುಸಿತು. ಆ ಗೋಡೆಗೆ ಒಬ್ಬ ವೃದ್ಧೆ ಈ ಸಿದ್ದಮ್ಮ ಅನ್ನುವಂಥ ಶತಾಯುಷಿ ಕೂಡ ಮೃತಪಟ್ಟಳು. ಹಾಗೆ ಸಾಕಷ್ಟು ಅವಾಂತರಗಳು ಕೂಡ ಮಲೆನಾಡಿನಲ್ಲಿರುವಂಥ ಮಳೆ ಸೃಷ್ಟಿ ಮಾಡ್ತಾ ಅಂತ ಹೇಳ್ಬೋದು. ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ತುಂಗಾ ನದಿ ಕೂಡ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಶಿವಮೊಗ್ಗ ನಗರ ವ್ಯಾಪ್ತಿಯಿರುವಂಥ ತುಂಗಾ ನದಿ ತಟದಲ್ಲಿರುವಂಥ ಏನು ಬಡಾವಣೆ ಇದ್ದಾವೆ, ಈಗಾಗಲೇ ಅಲ್ಲೂ ಕೂಡ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇದೇ ರೀತಿಯಾಗಿ ನಿರಂತರವಾಗಿ ಮಳೆ ಮುಂದುವರೆದರೆ ಅನೇಕ ಇನ್ನು ತಗ್ಗು ಪ್ರದೇಶದ ಬಡಾವಣೆ ಇದೆ, ಅಲ್ಲಿ ನೀರು ನುಗ್ಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ ಗಣ್ವಿ, TV9.